ಇನ್ನು ಶಾಸಕ ಯತ್ನಾಳ್ ಹಾಗೆ ಬಿಜೆಪಿ ಶಾಸಕರುಗಳ ನಡುವೆ ರಹಸ್ಯ ಮಾತುಕತೆ ನಡೆಯುತ್ತೆ. ವಿಧಾನಸೌಧದ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಚರ್ಚೆ ಆಗುತ್ತೆ. ವಿಧಾನಸೌಧದ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಅಂತ ಅಂದ್ರೆ ಸುವರ್ಣಸೌಧದಲ್ಲಿ ಆದಂತಹ ಒಂದು ಮೀಟಿಂಗ್ ಇದು. ಅಶೋಕ್ ಅವರೇ ಇಲ್ಲ, ವಿಪಕ್ಷ ನಾಯಕರು ಆರ್ ಅಶೋಕ್ ಅವರೇ ಇಲ್ಲ. ಆ ಟೈಮಲ್ಲಿ ಅವ್ರ ಕೊಠಡಿಯಲ್ಲಿ ಬಾಗಿಲನ್ನ ಮುಚ್ಚಿ ಚರ್ಚೆ ಮಾಡ್ತಾರೆ. ಯಾರ್ಯಾರು ಇರ್ತಾರೆ? ಬಸನಗೌಡ ಪಾಟೀಲ್ ಯತ್ನಾಳ್, ಬಿಜೆಪಿ ಶಾಸಕ ಸುನೀಲ್ ಕುಮಾರ್, ಭೈರತಿ ಬಸವರಾಜ್, ಶಿವರಾಜ್ ಪಾಟೀಲ್ ಇವರೆಲ್ಲ ಮಾತುಕತೆಯನ್ನ ನಡೆಸ್ತಾರೆ. ಈ ಸಂದರ್ಭದಲ್ಲಿ ವಿಜಯೇಂದ್ರ ಬರ್ತಾರೆ ನೋಡಿ. ಈಗ ಇಂಟ್ರೆಸ್ಟಿಂಗ್ ಸಂಗತಿ, ವಿಜಯೇಂದ್ರ ಬರ್ತಾ ಇದ್ದಂಗೆ ಕೊಠಡಿಯ ಬಾಗಿಲು ತೆಗೆಯೋದಕ್ಕೆ ಮುನ್ರತ್ನ ಪ್ರಯತ್ನ ಪಡ್ತಾರೆ. ಒಳಗಿದ್ದಂತ ಶಾಸಕರುಗಳು ಬಾಗಿಲನ್ನ ತೆಗೆದ ಬಳಿಕ ಅಂದ್ರೆ ವಿಜಯೇಂದ್ರ ಎಂಟ್ರಿ ಕೊಡ್ತಾರಲ್ಲ, ಅವಾಗ ಅವರು ಎದ್ದು ಹೊರಡ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ವಿಜಯೇಂದ್ರ ಒಳಗೆ ಹೋಗ್ತಾ ಇದ್ದಂಗೆ ಯತ್ನಾಳ್, ಸುನೀಲ್ ಕುಮಾರ್, ಭೈರತಿ ಬಸವರಾಜ್ ಇವ್ರುಗಳೆಲ್ಲ ವಾಪಸ್ ಹೋಗ್ತಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಇದು ಬಿಜೆಪಿ, ನಾವು ಆಗಾಗ ಹೇಳ್ತಾ ಇರ್ತೀವಲ್ಲ 25-30 ತೂತು ಅಂತ ಹೇಳ್ಕೊಂಡು ಆ ರೀತಿಯಾಗಿ ಆಗೋಗಿದೆ. 2-3 ಬಾಗಿಲುಗಳು ಈ ಬಿಜೆಪಿಗೆ. ಸೊ ಈಗಲೂ ಹಾಗೆ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಮಾತುಕತೆ ಆಗ್ತಾ ಇರುತ್ತೆ. ಅವರಿರಲ್ಲ ಆರ್ ಅಶೋಕ್. ಅದಾದ ನಂತರ ಅಲ್ಲಿ ವಿಜಯೇಂದ್ರ ಬರ್ತಾರೆ, ಬಾಗಿಲು ಹಾಕೊಂಡಿರ್ತಾರೆ. ವಿಜಯೇಂದ್ರ ಬರ್ತಾರೆ. ವಿಜಯೇಂದ್ರ ಬರ್ತಿದ್ದಂಗೆ ಒಳಗಿದ್ದಂಥ ಕೆಲ ಶಾಸಕರುಗಳು ಹೊರಗೆ ಹೋಗ್ತಾರೆ. ಇನ್ನು ಕೋರ್ಟ್ ಸೂಚನೆಯಂತೆ ನಟ ದರ್ಶನ್ ಅವರಿಗೆ ಟಿವಿ ಭಾಗ್ಯ ಸಿಕ್ಕಿದೆ ಇವತ್ತಿನಿಂದ. ಹೌದು, ಆರೋಪಿ ದರ್ಶನ್ ಅವರ ಬ್ಯಾರಕ್ನಲ್ಲಿ ಟಿವಿ ಅಳವಡಿಸಿದ್ದಾರೆ ಇವತ್ತು ಸಿಬ್ಬಂದಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದರ್ಶನ್ ಅವರು ಹಾಸಿಗೆ ದಿಂಬಿಗೆ ಸಂಬಂಧಪಟ್ಟಾಗೆ ಕೋರ್ಟ್ ಮೊರೆ ಹೋದ್ರು. ಅದಾದ ನಂತರ ಅಲ್ಲಿ ಟಿವಿ ಅಳವಡಿಕೆ ವಿಚಾರವಾಗಿನೂ ಕೂಡ ಆಗಾಗ ಕೇಳ್ಕೊಂಡ್ರು. ಹೇಳಿ ಕೇಳಿ ನಿಮ್ಗೆ ಗೊತ್ತಿರ್ಬೋದು, ನಾಳೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಹಜವಾಗಿ ಅವರಿಗೂ ಕೂಡ ತನ್ನ ಸಿನಿಮಾಗೆ ಸಂಬಂಧಪಟ್ಟಾಗೆ ಹೇಗೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ, ರೆಸ್ಪಾನ್ಸ್ ಹೆಂಗಿದೆ, ಇದನ್ನೆಲ್ಲ ನೋಡುವಂತ ನಿಟ್ಟಿನಲ್ಲಿ ಅವರು ಕೂಡ ಒಂದು ಉದ್ದೇಶವನ್ನ ಹೊಂದಿರ್ತಾರೆ. ಆ ಕಾರಣಕ್ಕಾಗಿನೇ ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಕೋರ್ಟ್ ಕೂಡ ಟಿವಿ ಅಳವಡಿಸ್ಕೊಡಿ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ರು. ಅದರಂತೆ ಇದೀಗ ಟಿವಿ ಅಳವಡಿಕೆ ಮಾಡಲಾಗಿದೆ. ಟಿವಿಯ ಜೊತೆಗೆ CCTV ಕೂಡ ಅಳವಡಿಸಿದ್ದಾರೆ ಜೈಲ್ ಸಿಬ್ಬಂದಿ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮುಖ್ಯವಾಗಿ ದರ್ಶನ್ ಬ್ಯಾರಕ್ನಲ್ಲಿ ಏನೇನು ಚಟುವಟಿಕೆಗಳಾಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ನಿಗಾ ಇಡುವಂತ ನಿಟ್ಟಿನಲ್ಲಿ ಉದ್ದೇಶವನ್ನ ಹೊಂದಲಾಗಿದೆ. ದರ್ಶನ್ ಅವರ ಕೊಠಡಿಗೆ ಅಂದ್ರೆ ಅವರಿರುವಂತ ಬ್ಯಾರಕ್ಗೆ ಟಿವಿ ಅಳವಡಿಸುವ ಕಾರ್ಯ ಆಗಿದೆ. ಆಮೇಲೆ ಅಕ್ಕಪಕ್ಕದಲ್ಲೇ ಇರುವಂತ ಈ ಟೆರರಿಸ್ಟ್ಗಳು, ಇನ್ನು ಕೆಲ ವಿಚಾರಣಾ ದಿನ ಬೇರೆ ಬೇರೆ ಕೃತ್ಯಗಳಲ್ಲಿರುವಂಥ ಕೈದಿಗಳು, ಇವ್ರುಗಳಿಗೆಲ್ಲ ಟಿವಿ ವ್ಯವಸ್ಥೆ ಇದೆ. ಅವ್ರ ರಿಫ್ರೆಶ್ಮೆಂಟಿಗೆ ಆಡಕ್ಕೆ ಕೇರಂ ವ್ಯವಸ್ಥೆ ಮತ್ತೊಂದು ಈ ಥರದ್ದೆಲ್ಲ ಇದೆ, ಇಂಡೋರ್ ಗೇಮ್ಸು. ನಮಗೆ ಏನೂ ಕೂಡ ವ್ಯವಸ್ಥೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರುಗಳು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಇದೀಗ ಅವರ ಕೊಠಡಿಗೆ ಒಂದು ಟಿವಿ ಅಂತೂ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅವ್ರ ಬ್ಯಾರಕ್ಕಿಗೆ. ಆಮೇಲೆ ಒಳಗೇನೋ ಗಲಾಟೆ ಆಗಿದೆಯಂತೆ, ಹೊಡೆದಾಟ ಅಂತೆ, ಈ ಥರದ್ದೆಲ್ಲ ಪುಕಾರ್ಗಳೆಲ್ಲ ಭಾಳ ಹಬ್ತಾ ಇದ್ದಾವೆ. ಅದರ ನಡುವೆನೇ ಅವರಿಗೆ ಟಿವಿ ಅಂತೂ ಈಗ ಸಿಕ್ಕಿದೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಜಯಲಕ್ಷ್ಮಿ ಅವರು ಕೂಡ, ದರ್ಶನ್ ಅವರ ಪತ್ನಿ ಕೂಡ ಆ ಥರದ್ದೇನೂ ಆಗಿಲ್ಲ ಅನ್ನುವಂಥ ವಿಚಾರಗಳನ್ನೆಲ್ಲ ಹೇಳಿದ್ರು. ಗಲಾಟೆ ಮತ್ತೊಂದು ಈ ರೀತಿಯಾದಂಥದ್ದೆಲ್ಲ. ನಾಳೆ ಡೆವಿಲ್ ಸಿನಿಮಾ ರಿಲೀಸ್ ಇರುವಂಥ ನಿಟ್ಟಿನಲ್ಲಿ ಇವತ್ತು ಅವರಿಗೆ ಟಿವಿ ಕಲ್ಪಿಸಿರೋದು ಬಹುಶಃ ಸಿನಿಮಾಗೆ ಸಂಬಂಧಪಟ್ಟಾಗಿನ ಸುದ್ದಿ ತಿಳ್ಕೊಳ್ಳೋಕೆ ಅವರಿಗೆ ಅನುಕೂಲ ಆಗ್ಬೋದು ಅಂತ ಕಾಣಿಸುತ್ತೆ. ಒಂದೊಂದು ಕಡೆ ಬೆಳಗಾವಿಯ ಸುವರ್ಣಸೌಧದ ಬಳಿ ಇವತ್ತು ರೈತರು ಸಿಡಿದೆದ್ರು. ವಿವಿಧ ಬೇಡಿಕೆ ಈಡೇರಿಕೆಗೆ ಸರ್ಕಾರದ ವಿರುದ್ಧ ಸಮರವನ್ನೇ ಸಾರಿದ್ರು. ಸುವರ್ಣ ಗಾರ್ಡನ್ನಿಂದ ಸುವರ್ಣಸೌಧದ ತನಕನೂ ಕೂಡ ಅವರು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಮಾರ್ಗ ಮಧ್ಯೆನೇ ಈ ಸಂದರ್ಭದಲ್ಲಿ ಪೊಲೀಸರು ತಡೀತಾರೆ. ಪೊಲೀಸರು ಹಾಗೆ ರೈತರ ನಡುವೆ ಈ ಸಂದರ್ಭದಲ್ಲಿ ತಳ್ಳಾಟ, ನೂಕಾಟ ಉಂಟಾಯಿತು. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು ರೈತರು. ಸ್ಥಳಕ್ಕೆ ಸಿದ್ದರಾಮಯ್ಯನವರು ಬರಬೇಕು ಅಂತ ಪಟ್ಟು ಹಿಡಿದ್ರು. KEDBಗೆ ಕೂಡ ಧಿಕ್ಕಾರ ಕೂಗ್ತಾರೆ. ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿ ಮಾಡಬೇಕು ಅಂತ ರೈತರು ಪಟ್ಟು ಹಿಡಿದ್ರು. ಹಾಗೆ ಕಾವೇರಿ, ಕೃಷ್ಣ ಜೊತೆಗೆ ಮಹದಾಯಿ ಯೋಜನೆಗಳನ್ನ, ನೀರಾವರಿ ಯೋಜನೆಗಳನ್ನ ಜಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತರ ಒತ್ತಾಯ ಆಗಿತ್ತು. ಮತ್ತೊಂದು ಕಡೆ ಇದೇ ಬೆಳಗಾವಿ ಅಧಿವೇಶನಕ್ಕೆ ಪಂಚಮಸಾಲಿ ಪ್ರತಿಭಟನೆಯ ಬಿಸಿ ಕೂಡ ತಡ್ತು. 2A ಮೀಸಲಾತಿಗೆ ಆಗ್ರಹಿಸಿ ಸಮುದಾಯ ಪ್ರತಿಭಟನೆಯನ್ನ ನಡೆಸಿದೆ. ಅಂದ್ರೆ ಈ ಬಾರಿ ಮೌನ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಬೆಳಗಾವಿಯ ಗಾಂಧಿ ಭವನದಿಂದ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕೈಗೆ ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ಮೌನ ಪ್ರತಿಭಟನೆಯನ್ನ ನಡೆಸಲಾಗಿದೆ.
ರಾಜ್ಯ ಸರ್ಕಾರದಿಂದ ದೌರ್ಜನ್ಯ ಆಗಿದೆ ಅಂತ ವಿಚಾರಗಳನ್ನು ಪ್ರಸ್ತಾಪಿಸಿ ಅಥವಾ ಆರೋಪವನ್ನು ಮಾಡಿ ಅದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ್ರು. ಇನ್ನೊಂದು ವಿಷಯ ಅಂತಾನೆ ನಿಮಗೆ ನೆನಪಿರ್ಬೋದು, ಇದೇ ಬೆಳಗಾವಿಯಲ್ಲಿ ಕಳೆದ ವರ್ಷ ಇವ್ರಗಳ ಮೇಲೆ ಲಾಠಿ ಚಾರ್ಜ್ ಆಗಿತ್ತು ಪ್ರತಿಭಟನೆಗೆ ಇಳಿದಂಥವ್ರ ಮೇಲೆ. ಯಾಕಂತಾದರೆ ಅವತ್ತು ಸುವರ್ಣಸೌಧಕ್ಕೆ ನಾವು ಮುತ್ತಿಗೆ ಹಾಕೋಕೆ ಹೊರಟಿದ್ದು, ಆಮೇಲೆ ಟ್ರಾಫಿಕ್ ಜಾಮ್ ಉಂಟು ಮಾಡಿದ್ದು ನ್ಯಾಷನಲ್ ಹೈವೇನಲ್ಲಿ, ಈ ಕಾರಣಕ್ಕಾಗಿಯೇ ಲಾಠಿ ಚಾರ್ಜ್ ಆಗಿತ್ತು ಅವತ್ತು. ಸೊ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಅವತ್ತು ಕೂಡ ದೊಡ್ಡ ಹಂಗಾಮ ಆಗಿ ಹೋಗಿತ್ತು. ಸೊ ಆ ಕಾರಣಕ್ಕಾಗಿ ಅದನ್ನು ಖಂಡಿಸಿ ಇವತ್ತು ಮೌನ ಪ್ರತಿಭಟನೆಯನ್ನು ನಡೆಸಲಾಗಿದೆ. Vamos,